ಅಂತ ಹೇಳಿ ಇರ್ತಾ ಇದೆ. ಆ ಶಿಕ್ಷಣ ನೀತಿ ಅಂತ ಹೇಳಿ ತೆಗಿಬೇಕಂತ ಸಂದರ್ಭದಾಗ ಬಂಡೆರಾವ್ ದೇಸಾಯಿ ಸಂಪರ್ಕ ಮಾಡಿದಾಗ ಬಂಡೆರಾವ್ ದೇಸಾಯಿ ಅವರು ನೀವು ಅಲ್ಲಿ ಕೊಡೋದಕ್ಕಿಂತ ನಮ್ಮ ಉತ್ತರ ಕರ್ನಾಟಕ ಭಾಗದ ನಮ್ಮ ಶಾಲೆಗೆ ಅದು ನಿಮ್ಮ ಒಂದು ಸ್ವಂತ ಊರು ಆ ಶಾಲೆಗೆ ಕೊಟ್ಟರೆ ಒಂದು ಉತ್ತಮ ಆಗುತ್ತಾ ಅಂತೇಳಿ ಹೇಳಿದಾಗ ಮಾನ್ಯ ಪ್ರಹ್ಲಾದರಾವ್ ಮುಜುಮ್ದಾರ್ ಅವರು ನಮ್ಮ ಪ್ರಮುಖರನ್ನ ಸಂಪರ್ಕ ಮಾಡಿದ್ರೆ ಚಲೋ ಆಗುತ್ತೆ ಅಂತೇಳಿ ಅಂದಾಗ ಅವರು ಫೋನ್ನಲ್ಲಿ ಸಂಪರ್ಕ ಮಾಡಿ ಅವರು ಒಂದೇ ಮಾತಿಗೆ ಬಂಡೆರಾವ್ ದೇಸಾಯಿ ಅವರು ಮತ್ತು ಪ್ರಹ್ಲಾದ್ ಸರ್ ಅವರು ಹೇಳಿದಾಗ ಆಯ್ತು ನೀವು ಕೊಡೋಕೆ ನಮ್ದೇನು ಒಪ್ಪಿಗೆ ಐತಿ ಅಂತೇಳಿ ಅಂದಾಗ ನಮ್ಮ ಬಂಡೆರಾವ್ ದೇಸಾಯಿ ಅವರು ಬೆಂಗಳೂರು ಸುತ್ತಮುತ್ತಲ ಕೊಡೋದಕ್ಕಿಂತ ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಬಡವರು ಮತ್ತು ಬಹಳ ಒಂದು ಮಕ್ಕಳ ಒಂದು ಸ್ಕೂಲನ್ನು ಅವರಿಗೆ ಬ್ಯಾಗ್ ಮತ್ತು ನೋಟ್ ಪುಸ್ತಕವನ್ನು ಸಹ ಒದಗಿಸಕ ಒಂದೊಂದ್ಸಾರಿ ಕೆಲವೊಂದಿಷ್ಟು ಪೇರೆಂಟ್ಸ್ಗೆ ತೊಂದರೆ ಆಗುತ್ತಾ, ಅದಕ್ಕೆ ನೀವು ಇಲ್ಲಿ ಕೊಟ್ಟರೆ ಉತ್ತಮ ಅಂತ ಹೇಳಿದಾಗ ಅದಕ್ಕೆ ಒಪ್ಪಿಕೊಂಡು ಇವತ್ತಿನ ದಿವಸ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 300 ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ನೋಟ್ಬುಕ್ ಹಾಗೂ ಪ್ರೌಢಶಾಲೆಯ 100 ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ನೋಟ್ಬುಕ್ ಅನ್ನು ವಿತರಣೆ ಮಾಡಲಿಕ್ಕೆ ಅವರು ಬೆಂಗಳೂರಿಂದ ಇವತ್ತು ನಮ್ಮ ಒಂದು ವಜ್ರಬಂಡಿ ಗ್ರಾಮಕ್ಕೆ ಅಂದ್ರೆ ನೋಡಿ ಯಾವ ತರ ಇದೆ ಅಂದ್ರೆ ಹುಟ್ಟಿದ ಊರನ್ನ ಒಂದು ಋಣಾನುಬಂಧ ನಾವು ಎಲ್ಲೇ ಹೋಗಿರ್ಲಿ ಎಷ್ಟು ದೊಡ್ಡ ವ್ಯಕ್ತಿಗಳಾಗಿರ್ಲಿ ಹುಟ್ಟಿದ ಊರಿನ ಋಣಾನುಬಂಧ ಅಂತೇಳಿ ಹೇಳೋದು ಬಹಳ ಇಂಪಾರ್ಟೆಂಟ್. ಆ ಒಂದು ಹುಟ್ಟಿದ ಊರಿನ ಒಂದು ಋಣಾನುಬಂಧಕ್ಕೋಸ್ಕರ ಇವತ್ತು ಅವರು ಬೆಂಗಳೂರು ಅಂತ ಒಂದು ಕಂಪನಿಯಿಂದ ನಮ್ಮ ಗ್ರಾಮಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ಇಂಥ ಒಂದು ಕಾರ್ಯಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಲೆಗಳಿಗೆ ನೀಡಿ ನಮ್ಮ ಮಕ್ಕಳು ಈ ಬೆಂಗಳೂರು ಮೈಸೂರು ಅಂತ ಮಕ್ಕಳ ಜೊತೆ ಅವರು ಒಂದು ಉತ್ತಮವಾದಂತಹ ಒಂದು ಕಲಿಕೆಯ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಅಂತೇಳಿ ಒಂದು ಇಂಥ ಮಹನೀಯರು ಈ ಒಂದು ವಿದ್ಯಾರ್ಥಿಗಳಿಗೆ ಈ ರೀತಿ ಒಂದು ದಾನವನ್ನು ನೀಡುವುದರ ಮುಖಾಂತರವಾಗಿ ಇನ್ನೂ ಅವರಿಗೆ ದೇವರು ಒಳ್ಳೆಯ ಉನ್ನತ ಹುದ್ದೆಗಳನ್ನು ನೀಡಲಿ, ಅವರಿಗೆ ಒಳ್ಳೆಯ ಆಯುಧ ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಮ್ಮ ವಜ್ರಬಂಡಿ ಗ್ರಾಮದ ವತಿಯಿಂದ ಅವರಿಗೆ ತುಂಬ